ನಿಮ್ಮ ನೆಚ್ಚಿನ ನ್ಯೂಸ್ ಫಸ್ಟ್ ಬೆಂಗಳೂರಿನ ಅರಮನೆ ಮೈದಾನದ ದಿ ರಾಯಲ್ ಸೆನೆಟ್ನಲ್ಲಿ ಬೆಂಗಳೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ ಅಂದರೆ ಪ್ರಾಪರ್ಟಿ ಹಬ್ಬವನ್ನು ಆಯೋಜನೆ ಮಾಡಿದೆ. ನಮ್ಮ ಪ್ರಾಪರ್ಟಿ ಹಬ್ಬದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಕರ್ನಾಟಕ ಹೌಸಿಂಗ್ ಬೋರ್ಡ್ ಕೂಡ ಭಾಗಿಯಾಗಿದೆ. ಸೊ ಇಲ್ಲಿ ಭಾಗಿಯಾಗಿರೋದಕ್ಕೆ ಅವರಿಗೆ ಎಷ್ಟು ಖುಷಿ ಇದೆ, ಹೇಗೆ ಅನ್ನಿಸ್ತಾ ಇದೆ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಕರ್ನಾಟಕ ಹೌಸಿಂಗ್ ಬೋರ್ಡಲ್ಲಿ ಜಾಗ ಅಥವಾ ಮನೆ ಖರೀದಿ ಮಾಡೋದಕ್ಕೆ ಏನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ಇದೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ಕರ್ನಾಟಕ ಹೌಸಿಂಗ್ ಬೋರ್ಡ್ನಲ್ಲಿ ಕಾರ್ಯನಿರ್ವಹಿಸ್ತಿರುವಂತಹ ಜಗದೀಶ್ ಸರ್, ಬಾಬಾ ಜಾನ್ ಸರ್ ಹಾಗೂ ಪ್ರಕಾಶ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಮೂರು ಜನಕ್ಕೂ ನಮಸ್ಕಾರ. ನಮ್ಮ ಪ್ರಾಪರ್ಟಿ ಎಕ್ಸ್ಪೋದಲ್ಲಿ, ನಮ್ಮ ಪ್ರಾಪರ್ಟಿ ಹಬ್ಬದಲ್ಲಿ ಭಾಗಿಯಾಗಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ಸರ್? ತುಂಬ ಖುಷಿ ಆಗ್ತಾ ಇದೆ. ಪ್ರಾಪರ್ಟಿ ಎಕ್ಸ್ಪೋ ಈ ಥರ ಜನಕ್ಕೆ ಮಾಹಿತಿ ಕೊಡೋದು ತುಂಬ ಇಂಪಾರ್ಟೆಂಟ್ ಇದೆ. ಕೆಲವರಿಗೆ ನಮ್ಮ ಕರ್ನಾಟಕ ಗೃಹಮಂಡಲಿಯಿಂದ ನಾವು ರಾಜ್ಯಾದ್ಯಂತ ಏನು ಮನೆ ಮತ್ತು ನಿವೇಶನಗಳೆಲ್ಲ ಡೆವಲಪ್ ಮಾಡ್ತೀವಿ, ಸಾರ್ವಜನಿಕರಿಗೆ ಕೆಲವು ಸಲ ಮಾಹಿತಿನೇ ಇರೋದಿಲ್ಲ. ಈ ಥರ ಎಕ್ಸ್ಪೋಸಲ್ಲಿ ಬಂದಾಗ, ಜನ ಬಂದಾಗ ಗೊತ್ತಾಗುತ್ತೆ. ಮತ್ತು ಇನ್ನು ತಾವು ಟಿ ವಿನಲ್ಲೂ ಕೂಡ ಬರೋದ್ರಿಂದ, ಮಾಧ್ಯಮದಲ್ಲೂ ಬರೋದ್ರಿಂದ ರಾಜ್ಯಾದ್ಯಂತ ಎಲ್ರಿಗೂ ಜನಕ್ಕೆ ಗೊತ್ತಾಗುತ್ತೆ. ಕರ್ನಾಟಕ ಹೌಸಿಂಗ್ ಬೋರ್ಡ್ ಓನ್ಲಿ ಬೆಂಗಳೂರು, ಮೈಸೂರು ಈ ಥರ ಸಿಟೀಸಲ್ಲದೇ ಎಲ್ಲ ತಾಲೂಕು ಪ್ಲೇಸ್ಗಳಲ್ಲೂ ಕೂಡ ರಾಜ್ಯಾದ್ಯಂತ ತಾಲೂಕು ಪ್ಲೇಸ್ಗಳು ಬೀದರಿಂದ ಬೆಂಗಳೂರವರೆಗೂ ನಾವು ಡೆವಲಪ್ ಮಾಡ್ತೀವಿ. ಹಾಗಾಗಿ ತುಂಬ ಅನುಕೂಲ ಈ ಥರ ಎಕ್ಸ್ಪೋಸ್ ಎಲ್ಲ ಮಾಡಿದ್ರೆ. ಸರ್, ನೀವು ಹೇಳಿದಾಗೆ ಬಹಳಷ್ಟು ಜನರಿಗೆ ನಿಮ್ಮ ಕರ್ನಾಟಕ ಹೌಸಿಂಗ್ ಬೋರ್ಡ್ ಬಗ್ಗೆ ಗೊತ್ತಿಲ್ಲ. ಅಂದರೆ ಹೇಗೆ ಖರೀದಿ ಮಾಡಬೇಕು ಅಥವಾ ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಬೇಕು, ಜೊತೆಗೆ ಪ್ರಾಪರ್ಟಿಗಳು ಇದೆ ಅಥವಾ ಸೇಲಿಗೆ ರೆಡಿ ಇದೆ ಅನ್ನೋ ಜನರಿಗೆ ಹೇಗೆ ಗೊತ್ತಾಗಬೇಕು, ಇದು ಯಾವುದ್ರ ಬಗ್ಗೆನೂ ಸರಿಯಾದ ಮಾಹಿತಿ ಇಲ್ಲ. ಸೊ ಮೊದಲಿಗೆ ತಿಳಿಸ್ಕೊಡ್ಬೋದು. ಅಂದರೆ ಕರ್ನಾಟಕ ಹೌಸಿಂಗ್ ಬೋರ್ಡಲ್ಲಿ ಒಂದು ಜಾಗ ಖರೀದಿ ಮಾಡಬೇಕು ಅಥವಾ ಒಂದು ಮನೆ ಖರೀದಿ ಮಾಡಬೇಕು ಅಂದರೆ ಏನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ? ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಾಸ ಇರತಕ್ಕಂತಹ ಯಾವುದೇ ಪಬ್ಲಿಕ್ಕು ಅರ್ಜಿ ಹಾಕ್ಬೋದು. ಅರ್ಜಿ ಹಾಕೋದಕ್ಕೆ ನಾವು ನಮ್ಮ ಆನ್ಲೈನಲ್ಲಿ ನೋಟಿಫಿಕೇಷನ್ನ ಬಿಡುಗಡೆ ಮಾಡ್ತೀವಿ. ನಂತರ ದಿನಪತ್ರಿಕೆಗಳಲ್ಲೂ ನೋಟಿಫಿಕೇಷನ್ನ ಬಿಡುಗಡೆ ಮಾಡ್ತೀವಿ. ಅಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಅರ್ಜಿಯನ್ನು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಭಾಗವಹಿಸಬಹುದಾಗಿರ್ತದೆ. ಕಾಲಕ್ಕೆ ಎಲ್ಲ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಇರ್ತೀವಿ ಆನ್ಲೈನಲ್ಲಿ. ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಏನಾದರೂ ಮಾನದಂಡಗಳೇನಾದರೂ ಇದೆಯಾ ಸರ್? ಅರ್ಜಿ ಸಲ್ಲಿಸೋದಕ್ಕೆ ನಾವು ಸಾರ್ವಜನಿಕರಿಗೆ ವಿವಿಧ ಕ್ಯಾಟಗರಿ ಅಡಿನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಈಗ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ ಆಗ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಆಗ್ಬೋದು, ಕಾಮನ್ ಪಬ್ಲಿಕ್ ಆಗ್ಬೋದು, ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರೋರು, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟು, ಈ ರೀತಿ ಪ್ರತಿಯೊಬ್ಬರಿಗೂ ನಮ್ಮ ಏನು ಅಲಾಟ್ಮೆಂಟ್ ರೆಗ್ಯುಲೇಷನ್ಸ್ ಇದೆ ಕರ್ನಾಟಕ ಹೌಸಿಂಗ್ ಬೋರ್ಡ್ದು, ಅಲಾಟ್ಮೆಂಟ್ ರೆಗ್ಯುಲೇಷನ್ಸ್ ಅಡಿನಲ್ಲಿ ಏನು ನಾವು ಮೀಸಲಾತಿ ಅಳವಡಿಸ್ಕೊಂಡಿದ್ದೀವಿ ಅದರ ಅಡಿನಲ್ಲಿ ಹಂಚಿಕೆ ಮಾಡ್ತಾ ಇರ್ತೀವಿ. ಜಗದೀಶ್ ಸರ್, ಇವಾಗ ಕರ್ನಾಟಕ ಹೌಸಿಂಗ್ ಬೋರ್ಡಲ್ಲಿ ಒಂದಷ್ಟು ಪ್ರಾಜೆಕ್ಟ್ಸ್ಗಳನ್ನ ನೀವು ಹೊಸದಾಗಿ ಲಾಂಚ್ ಮಾಡ್ತೀರಾ. ಲಾಂಚ್ ಮಾಡಿದ್ದೀರಾ ಅನ್ನೋದು ಜನರಿಗೆ ಹೇಗೆ ಗೊತ್ತಾಗಬೇಕು, ಹೇಗೆ ಗೊತ್ತಾಗುತ್ತೆ? ನಾವು ಮೊದಲೇದು ಜಮೀನು ಸಂಗ್ರಹಣೆ ನಮ್ಮಲ್ಲಿ ಮುಖ್ಯವಾಗಿ. ಈ ರೈತರಿಂದ ನಾವು ಜಮೀನನ್ನ ಸಂಗ್ರಹಣೆ ಮಾಡ್ತೀವಿ. ಮೊದಲು ನಾವು ಖರೀದಿ ಮಾಡ್ತಿದ್ವಿ. ಇವಾಗ ಅಂದರೆ ಎರಡನೇದು ಅಕ್ವಿಷನ್, ಭೂಸ್ವಾಧೀನ. ನಾವು ಇಂಪಾರ್ಟೆಂಟ್ ಕರ್ನಾಟಕ ಹೌಸಿಂಗ್ ಬೋರ್ಡ್ ಏನು ಅಂತಂದರೆ ಬಲವಂತವಾಗಿ ಭೂಸ್ವಾಧೀನ ಮಾಡೋದಿಲ್ಲ. ಹೀಗಾಗಿ ರೈತರಿಗೆ 50-50 ಶೇರಿಂಗ್ನಲ್ಲಿ ಅನುಪಾತದ ಪಾಲುದಾರಿಕೆ ಅಂತ ಹೇಳ್ತೀವಿ. ಅಂದರೆ ಈಗ ಒಂದು 100 ಎಕರೆ, ಫಾರ್ ಎಕ್ಸಾಂಪಲ್ 100 ಎಕರೆ ನಾವು ಲ್ಯಾಂಡ್ ನಾವು ಸಂಗ್ರಹಣೆ ಮಾಡಿದ್ರೆ 100 ಎಕರೆನಲ್ಲಿ 50% ಅದರಲ್ಲಿ ಏನು ನಾವು 100 ಎಕರೆನಲ್ಲಿ ಎಷ್ಟು ಸೈಟು ಮನೆಗಳು ಮಾಡ್ತೀವಿ 50 ಸೈಟ್ನಲ್ಲಿ, ಅದರಲ್ಲಿ 50%ನ ನಾವು ಆ ಲ್ಯಾಂಡ್ ಓನರ್ಸು ಕೊಡ್ತೀವಿ. ಅವರಿಗೆ ಈ ಅದನ್ನು ರೈತರಿಗೂ ಕೂಡ ಭಾಳ ಅನುಕೂಲ ಇದೆ. ನಾವು ದುಡ್ಡು ಕೊಟ್ಬಿಡ್ತೀವಿ, ಅದನ್ನು ಖರ್ಚು ಮಾಡ್ಕೊಂಡ್ಬಿಡ್ತಾರೆ, ಅದು ಹೊಟ್ಟೋಗುತ್ತೆ. ಆದರೆ ನಾವು 50% ರೈಟ್ ಕೊಡ್ತೀವಲ್ಲ, ಅವ್ರು ಒಂದೊಂದೇ ಸೈಟ್ನ ಇಟ್ಕೊಂಡು ಬೆಲೆ ಬಂದಾಗ ಮಾರ್ಕೋಬೋದು. ಹಾಗಾಗಿ ರೈತರಿಗೆ ಭಾಳ ಅನುಕೂಲವಾಗಿರುತ್ತೆ. ಹಾಗಾಗಿ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಏನು ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಅಂತಂದರೆ, ರೈತರು ಯಾರಾದರೂ ಕರ್ನಾಟಕ ಗೃಹಮಂಡಲಿಗೆ ಲ್ಯಾಂಡ್ ಕೊಡೋದು ಮುಂದೆ ಬಂದರೆ ನಮ್ಮಲ್ಲಿ ಭಾಳ ಅನುಕೂಲ ಆಗುತ್ತೆ ರೈತರಿಗೆ. ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟು ನಾವು ಲ್ಯಾಂಡ್ ಅಕ್ವಿಷನ್ ಮಾಡಿ ಅದಕ್ಕೆ ನಾವು ಎಲ್ಲ ಅಥಾರಿಟಿಗಳಿಂದ ಪ್ಲ್ಯಾನ್ ಸ್ಯಾಂಕ್ಷನ್ಸ್ ಆಗಿರ್ಬೋದು, ಎಲ್ಲ KSBC ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು 108 ನಮ್ಮದು ನಮಗೆ ಏನು ಒಂದು ನಿವೇಶನ ಸ್ಟ್ಯಾಚ್ಯುಟರಿ ಬಾಡೀಸ್ ಇದಾವಲ್ಲ, ಅದರೆಲ್ಲ ನಾವು ಅಪ್ರೂವಲ್ ತೊಗೊಂಡು ಸೈಟ್ ಡೆವಲಪ್ ಮಾಡ್ತೀವಿ. ಸೈಟ್ ಡೆವಲಪ್ಮೆಂಟ್ ಮಾಡಿ ನಮ್ಮ ಅಲಾಟ್ಮೆಂಟ್ ಹೇಳಿದಾಗೆ ನಾವು ಫಸ್ಟ್ ಪಬ್ಲಿಕೇಶನ್ ಕೊಡ್ತೀವಿ. ಪೇಪರ್ ಪಬ್ಲಿಕೇಶನ್ ಕೊಟ್ಟು 1 ಮಂತ್ 2 ಮಂತ್ ಟೈಮ್ ಕೊಡ್ತೇವೆ. ಆನ್ಲೈನ್ ಮುಖಾಂತರ ಅರ್ಜಿ ಹಾಕಿದ್ರೆ ಅವರಿಗೆ ನಾವು ನಮ್ಮ ಕರ್ನಾಟಕ ಗೃಹಮಂಡಳಿಯ ಹಂಚಿಕೆ ಕಾಯ್ದೆ ಇದೆ, ಆ ಕಾಯ್ದೆ ಅಡಿನಲ್ಲಿ ನಾವು ಹಂಚಿಕೆ ಮಾಡ್ತೇವೆ. ಇವಾಗ ನೀವು ಪ್ರಾಜೆಕ್ಟ್ಗಳನ್ನ ಲಾಂಚ್ ಮಾಡ್ತೀರಾ, ದಿನಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಾ, ಜನರಿಗೆ ಗೊತ್ತಾಗುತ್ತೆ ಈ ಥರದೊಂದು ಗೃಹ ಮಂಡಳಿಯಿಂದ ಪ್ರಾಜೆಕ್ಟ್ ರೆಡಿ ಇದೆ ಅಂತ. ಸೊ 1,000 ಜನ ಅಥವಾ 1 ಲಕ್ಷಾಂತರ ಜನ, ಬಿಕಾಸ್ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸೋದ್ರಿಂದ ಡಾಕ್ಯುಮೆಂಟೇಷನ್ ಪ್ರಾಬ್ಲಮ್ ಇರಲ್ಲ, ನಂಬಿಕೆಗೆ ಅರ್ಹವಾದಂತಹ ಜಾಗ ಆ್ಯಂಡ್ ಮಧ್ಯಮ ವರ್ಗದವ್ರಿಗೂ ಕೈಗೆಟುಕುವ ಬೆಲೆಯಲ್ಲಿ ಸಿಗಬೇಕು ಜಾಗ ಅನ್ನೋದು ನಿಮ್ಮ ಮುಖ್ಯ ಉದ್ದೇಶ. ಸೊ ಹಾಗಾಗಿ ಕಡಿಮೆ ಬೆಲೆಯಲ್ಲಿ ಸಿಗೋದ್ರಿಂದ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಲಕ್ಷಾಂತರ ಜನರು ಅರ್ಜಿ ಹಾಕ್ತಾರೆ. ಸೊ ಅರ್ಜಿ ಹಾಕೋರಿಗೆಲ್ಲ ಜಾಗ ಸಿಗುತ್ತಾ, ಹೇಗೆ? ಈಗ ನಾವು ಕರ್ನಾಟಕ ಗೃಹಮಂಡಲಿ ಕಾರ್ಯನಿರ್ವಹಿಸೋದು ನೋ ಲಾಸ್ ನೋ ಪ್ರಾಫಿಟ್ ಅಂತ. ಈಗ ಒಂದು 100 ಎಕರೆ ಡೆವಲಪ್ ಮಾಡಿದ್ರೆ ಅಲ್ಲಿಗೆ ಡೆವಲಪ್ ಮಾಡಲಿಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ ಅದನ್ನು ಟೋಟಲ್ ಸೈಟ್ ಡೆವಲಪ್ ಮಾಡ್ತೀವಿ, ಅದ್ರ ಮೇಲೆ ಡಿವೈಡ್ ಮಾಡಿ ನಾವು ಒಂದು ನಿವೇಶನಕ್ಕೆ ಬೆಲೆ ಫಿಕ್ಸ್ ಮಾಡ್ತೀವಿ. ನಾವು ಲಾಭ ಮಾಡುವಂಗಿಲ್ಲ. ನಮ್ಮ ಕರ್ನಾಟಕ ಸರ್ಕಾರದ ಅಡಿನಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಲಾಭ ನಷ್ಟವಿಲ್ಲದೆ ನಾವು ಕೆಲಸ ಮಾಡ್ತೀವಿ. ಹಾಗಾಗಿ ತಾವು ಹೇಳ್ದಂಗೆ 1,000 ಸೈಟ್ ಡೆವಲಪ್ ಮಾಡಿದ್ರೆ 5,000 ಜನ ಅಪ್ಲಿಕೇಶನ್ ಹಾಕಿರ್ತಾರೆ. 1,000 ಜನಕ್ಕೆ ನಾವು ಲಾಟ್ರಿ ಮುಖಾಂತರ, ಈ ಲಾಟ್ರಿ
ಈ ಲಾಟ್ರಿ ಮುಖಾಂತರ ಲಾಟ್ರಿ ಮಾಡ್ತೇವೆ. ಲಾಟ್ರಿ ಮಾಡಿ 15 ಡೇಸ್ 15 ದಿನ 20 ದಿನ ಒಳಗಡೆ ಅವ್ರಿಗೆ ಹಂಚಿಕೆ ಪತ್ರ ಹೋಗುತ್ತೆ ಅವ್ರ ಮನೆಗೆ. ಇನ್ನು ಮಿಕ್ಕದವ್ರಿಗೆ ಒಂದು ತಿಂಗಳು ಒಳಗಡೆ ಯಾರಿಗೆ ಅಲಾಟ್ಮೆಂಟ್ ಆಗಿಲ್ಲಲ್ಲ ಅವ್ರಿಗೆ ವಾಪಸ್ಸು ಯಾವ ಅಕೌಂಟಿಂದ ದುಡ್ಡು ಪಾವತಿ ಮಾಡಿದ್ರು ಅದೇ ಅಕೌಂಟಿಗೆ ದುಡ್ಡು ವಾಪಸ್ ಆಗುತ್ತೆ. ಅವರು ಮತ್ತೆ ಬೇರೆ ಪ್ರಾಜೆಕ್ಟ್ಗಳಿಗೆ ಟ್ರೈ ಮಾಡ್ಬೋದು. ಸರ್ ರಿಜಿಸ್ಟ್ರೇಷನ್ ಫೀಸ್ ಏನಿರುತ್ತೆ ಸರ್? ಇವಾಗ ನಾನು ಮನೆ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ನಾನು ರಿಜಿಸ್ಟರ್ ಮಾಡ್ಕೊಳ್ತೀನಿ. ರಿಜಿಸ್ಟ್ರೇಷನ್ ಫೀಸ್ ಏನಿರುತ್ತೆ? ಇಫ್ ಇನ್ ಕೇಸ್ ನನಗೆ ಜಾಗ ಸಿಗಲಿಲ್ಲ, ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ನನಗೆ ಪೂರ್ತಿ ಹಣ ರೀಫಂಡ್ ಆಗುತ್ತೆ? ನಮ್ಮಲ್ಲಿ ಯಾವುದೇ ನಿವೇಶನ ಹಂಚಿಕೆ ಮಾಡಬೇಕು ಅಂದರೆ ನಾವು ರಿಜಿಸ್ಟ್ರೇಷನ್ ಫೀಸು ಮತ್ತು ಇನಿಷಿಯಲ್ ಡೆಪಾಸಿಟ್ ಅಂತ ಎರಡು ಕಟ್ಸ್ಕೊತೀವಿ. ಇನಿಷಿಯಲ್ ಡೆಪಾಸಿಟ್ಟು ಮತ್ತು ರಿಜಿಸ್ಟ್ರೇಷನ್ ಫೀಸು ಯಾವ ಅಳತೆಯ ನಿವೇಶನಕ್ಕೆ ಅರ್ಜಿ ಆಗ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಡಿಫ್ರೆನ್ಸ್ ಇರುತ್ತೆ. ಅದು ಅಳತೆಯಿಂದ ಅಳತೆಗೆ ವ್ಯತ್ಯಾಸ ಇರುತ್ತೆ. ರಿಜಿಸ್ಟ್ರೇಷನ್ ಫೀಸು ರೀಫಂಡ್ ಮಾಡಲ್ಲ ನಾವು. ಇನಿಷಿಯಲ್ ಡೆಪಾಸಿಟ್ ಏನಿದೆ ಅವ್ರಿಗೇನಾದರೂ ಹಂಚಿಕೆ ಆದರೆ ನಿವೇಶನ, ಆ ಹಂಚಿಕೆ ಆಗಿರುತ್ತೆ ನಿವೇಶನದ ಒಟ್ಟು ಮೊತ್ತದಲ್ಲಿ ಈ ಆರಂಭಿಕ ಠೇವಣಿನೂ ಕೂಡ ಸೇರ್ಕೊಂಡಿರುತ್ತೆ. ಇನ್ನು ಬಾಕಿ ಮೊತ್ತವನ್ನು ನಾವು 4 ತಿಂಗಳಿಗೆ 4 ಕಂತುಗಳಲ್ಲಿ ಕಟ್ಟಿಸ್ಕೊತೀವಿ. ಯಾರಿಗೆ ಹಂಚಿಕೆ ಆಗಲ್ಲ ಅವರಿಗೆ ಆರಂಭಿಕ ಠೇವಣಿ ಮರುಪಾವತಿ ಮಾಡ್ತೀವಿ. ರಿಜಿಸ್ಟ್ರೇಷನ್ ಫೀಸ್ ಅದು ನಮ್ಮಲ್ಲೇ ಉಳ್ಕೊಳ್ಳುತ್ತದೆ. ಅದು ನಮ್ಮ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅದು. ಓಕೆ. ಸೊ ಡೆಪಾಸಿಟ್ ಏನು ಮಾಡಿರ್ತೀರಾ ಆ ಡೆಪಾಸಿಟ್ ಹಣನ ಇಫ್ ಇನ್ ಕೇಸ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ವಾಪಸ್ ಅವರಿಗೆ ರೀಫಂಡ್ ಮಾಡ್ತೀರಾ? ಓಕೆ ಸರ್. ಓಕೆ ಸರ್, ಇವಾಗ ಅಂದರೆ ನಮ್ಮ ಕರ್ನಾಟಕ ಹೌಸಿಂಗ್ ಬೋರ್ಡಿಂದ ಎಷ್ಟು ಪ್ರಾಜೆಕ್ಟ್ಸ್ಗಳು ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ಗಳಿದೆ ಸರ್? ಈಗ ನಮ್ಮದು ಸೂರ್ಯನಗರ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಇತ್ತು. ಈಗಾಗಲೇ ನಾವು ಮೊನ್ನೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅಲಾಟ್ಮೆಂಟ್ ಕೂಡ ಮಾಡಿದ್ದೀವಿ. ಇದು ಮುಗೀತಾ ಇದೆ ಇವಾಗ. ಈಗ ನಾವು ದೇವನಹಳ್ಳಿ ಕಡೆ ಮಾಡ್ತಾಯಿದ್ದೀವಿ, ಮತ್ತು ಕುಂಬಳಗೂಡು ಅಂತ ಹೇಳ್ಬಿಟ್ಟು ಅಲ್ಲಿ ನಾವು ಮಾಡ್ತಾಯಿದ್ದೀವಿ. ಇನ್ನೂ ಹಲವಾರು ಕಡೆ ನಮ್ಮ ರಾಜ್ಯಾದ್ಯಂತ ನಮ್ಮ ಬೀದರ್ ಕಡೆಯಿಂದ ಪ್ರತಿ ಜಿಲ್ಲೆವಾರೂ ಮಾಡಬೇಕು ಅಂತೇಳಿ ನಾವು ಲ್ಯಾಂಡನ್ನು ಸಂಗ್ರಹಣೆ ಮಾಡಲಿಕ್ಕೆ ನಾವು ಇದು ಕಂಟಿನ್ಯೂಸ್ ಪ್ರೊಸೆಸ್. ಒಂದು ಕಡೆ ಹಂಚಿಕೆ ಅಕ್ವಿಷನ್ ಮಾಡ್ತೀವಿ, ಅಲಾಟ್ಮೆಂಟ್ ಮಾಡ್ತಾ ಇರ್ತೀವಿ, ಡೆವಲಪ್ ಮಾಡ್ತಿರ್ತೀವಿ. ಇದು ಕಂಟಿನ್ಯೂಸ್ ಪ್ರೊಸೆಸ್ ನಡೀತಾ ಇರುತ್ತೆ. ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ದೇವನಹಳ್ಳಿ ಮತ್ತು ನಮ್ಮ ಗುಂಬಳಗೂಡು ಅಲ್ಲೆಲ್ಲ ನಡೀತಾ ಇದೆ. ಇವಾಗ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ನಿಮ್ಮದು ಪ್ರಾಜೆಕ್ಟ್ ಇರುತ್ತೆ ಅಲ್ವಾ? ಜಿಲ್ಲೆಗೆ ಒಂದರಂತೆ ಇದೆಯಾ ಅಥವಾ ತಾಲೂಕು ಲೆವೆಲ್ಗಳಲ್ಲಿದೆಯಾ? ಯಾವ ರೀತಿ ಸರ್? ಈಗ ಜಿಲ್ಲಾ ಕೇಂದ್ರದಲ್ಲೂ ಮಾಡ್ತೀವಿ, ತಾಲೂಕು ಕೇಂದ್ರದಲ್ಲೂ ಮಾಡ್ತೀವಿ, ಕೆಲವು ಹೋಬಳಿ ಕೇಂದ್ರದಲ್ಲೂ ಮಾಡ್ತೀವಿ. ಅಂತಂದರೆ ಎಲ್ಲಿ ನಮಗೆ ಡೆವಲಪ್ ಈಗ ನೀವು ಒಂದು ಬೀದರ್ ಡಿಸ್ಟ್ರಿಕ್ನಲ್ಲಿ ನಿಮ್ಮ ಇದು ಮುಧೋಳ ಅಂತ ಇದೆ, ಬಾಗಲಕೋಟೆ ಡಿಸ್ಟ್ರಿಕ್ನಲ್ಲಿ. ಅಲ್ಲಿ ಮುಧೋಳದಲ್ಲಿ ಅಲ್ಲಿ ತುಂಬ ಡಿಮ್ಯಾಂಡ್ ಇದೆ. ಆ ಥರ ಪ್ಲೇಸ್ಗಳನ್ನ ಹುಡುಕಿ ನಾವು ಮಾಡ್ತೀವಿ. ಇವಾಗ ಕರ್ನಾಟಕದಾದ್ಯಂತ ಎಷ್ಟು ಪ್ರಾಜೆಕ್ಟ್ಗಳು ಆಗಿದೆ? ಎಷ್ಟು ಪ್ರಾಜೆಕ್ಟ್ಗಳು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗಿದೆ? ಎಷ್ಟು ಪ್ರಾಜೆಕ್ಟ್ಸ್ ಇದೆ? ನಾವು ಇವಾಗ 1956 ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ನಾವು. ಸಾವಿರಾರು ಸಂಖ್ಯೆ. ನಾನು ತುಂಬ ರಾಂಗ್ ಪ್ರಶ್ನೆ ಕೇಳಿಬಿಟ್ಟೆ. ಅಂಕಿಅಂಶ ಕಷ್ಟ ಆಗುತ್ತೆ. ನಾವು ನಿವೇಶನಗಳ ಹಂಚಿಕೆ ಮಾಡೋದೇ ಅಷ್ಟೇ ಅಲ್ಲದೆ ನಾವು ಮೂಲೆ ನಿವೇಶನಗಳನ್ನ ಮತ್ತು ವಾಣಿಜ್ಯ ನಿವೇಶನಗಳನ್ನ ಕಾಲಕ್ಕೆ ನಾವು ಹರಾಜು ಮುಖಾಂತರ ವಿಲೇವಾರಿ ಮಾಡ್ತೀವಿ. ಅದು ಈ ಹರಾಜು ಮುಖಾಂತರ ಮಾಡ್ತೀವಿ. ಪ್ರತಿ 3 ತಿಂಗಳು 4 ತಿಂಗಳು ಮುಸ್ತಿ ಮಾಡ್ತೀವಿ. ಈಗಲೂ ಅಪ್ಕಮಿಂಗ್ ಇನ್ನೊಂದು ನೆಕ್ಸ್ಟ್ 10 ಡೇಸಲ್ಲಿ ಒಂದು ನೋಟಿಫಿಕೇಶನ್ ಆಗ್ತಾಯಿದೆ. ಅರೌಂಡ್ 200 ಪ್ರಾಪರ್ಟೀಸ್ ಡಿಸ್ಪೋಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ಏನು ನಮಗೆ ಏನು ಕಂಡೀಷನ್ ಏನೂ ಇಲ್ಲ. ಎನಿ ಪರ್ಸನ್ ಎನಿ ನಂಬರ್ ಆಫ್ ಸೈಟ್ಸ್ಗೆ ಬೇಕಾದ್ರೆ ಬಿಡ್ ಮಾಡಿ ಓಪನ್ ಬಿಡ್ಡಿಂಗ್ ಮಾಡಿ ಪರ್ಚೇಸ್ ಮಾಡ್ಬೋದು. ಸೊ ಕಮರ್ಷಿಯಲ್ ಹೇಳಿದ್ರು ಅಂದರೆ ಕಾರ್ನರ್ ಸೈಟ್ಸು ಮತ್ತು ಕಮರ್ಷಿಯಲ್ ಸೈಟ್ಸ್ ಅಂತ. ಸೊ ಅದಕ್ಕೆ ಮೊದಲು ರಿಜಿಸ್ಟರ್ ಮಾಡಿಕೊಂಡು ಆಮೇಲೆ ಆಕ್ಷನಲ್ಲಿ ಭಾಗವಹಿಸಬೇಕು. ಆಕ್ಷನ್ ಯಾವ ರೀತಿಯಾಗಿ ನಡೆಯುತ್ತೆ ಸರ್? ಅಂದರೆ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ನಡೆಯುತ್ತಾ ಅಥವಾ ಹೇಗೆ? ಆಕ್ಷನಲ್ಲಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ನಡೆಯುತ್ತೆ. ಗೌರ್ಮೆಂಟ್ ವೆಬ್ಸೈಟ್ ಇದೆ ನಮ್ಮದು, ಕರ್ನಾಟಕ ವೆಬ್ಸೈಟ್ಗೆ ಹೋದರೆ ಅದರಲ್ಲಿ ನಮ್ಮ ವೆಬ್ಸೈಟ್ಗೆ ಹೋದರೆ ನಮ್ಮ ಆಕ್ಷನ್ ನೀವು ಬಿಡ್ ಮಾಡ್ಬೋದು. 50,000 ರೂಪೀಸ್ ನಮಗೆ ಇದನ್ನು ಕಟ್ಟಿ ಬಿಡ್ ಮಾಡ್ಬೋದು. ಬಿಡ್ ಮಾಡಿ ಯಾರು ಸಕ್ಸಸ್ಫುಲ್ ಬಿಡ್ಡರ್ ಇರುತ್ತೆ ಅವ್ರಿಗೆ ಅಲಾಟ್ಮೆಂಟ್ ಲೆಟರ್ ಹೋಗುತ್ತೆ. ಸಪೋಸ್ ಯಾರು ಸಕ್ಸಸ್ಫುಲ್ ಆಗಲಿಲ್ಲ ಅಂತೇಳಿದ್ರೆ ಇಮಿಡಿಯೇಟಾಗಿ ಅವ್ರಿಗೆ ರೀಫಂಡ್ ಹೋಗ್ಬಿಡುತ್ತೆ. ಮತ್ತು ಇವಾಗ ನಾವು ರೀಸೆಂಟಾಗಿ 3 ದಿನದಿಂದ ನಾವು CA ಸೈಟ್ಸ್ನೆಲ್ಲ ಕಾಲ್ ಮಾಡಿದ್ದೀವಿ. CA ಸೈಟ್ಸ್ ಅಂತಂದರೆ ಸಾರ್ವಜನಿಕ ಸೌಲಭ್ಯದ ನಾಗರಿಕ ಸೌಲಭ್ಯ ನಿವೇಶನಗಳು, ಸಿವಿಕ್ ಕಮ್ಯುನಿಟಿ ಸೈಟ್ಸ್ ಅಂತ ಆಲ್ ಓವರ್ ಕರ್ನಾಟಕ. ಅದನ್ನು ನಾವು ಸಂಘ ಸಂಸ್ಥೆಗಳು ಕೊಡ್ತೀವಿ. ಸಪೋಸ್ ಇವಾಗ ಯಾವುದಾದ್ರು ಒಂದು ಸಂಘ ಸಂಸ್ಥೆ ನಡೀತಾ ಇರುತ್ತೆ ಒಂದು 20 ವರ್ಷದಿಂದ, ಅಲ್ಲಿವರೆಗೊಂದು ಸೈಟ್ ಬೇಕಾಗುತ್ತೆ. ಅದಕ್ಕೆ 50% ರೇಟಲ್ಲಿ ಕೊಡ್ತಾರೆ. ಸರ್ಕಾರದ ಬೇರೆ ರೇಟ್ ಇದೆ, ಹ್ಯಾಂಡಿಕ್ಯಾಪ್ಸ್ಗೆ ಸಪರೇಟ್ ಇದೆ. ಆ ಥರ ನಮ್ಮದು ಅಲಾಟ್ಮೆಂಟ್ ರೂಲ್ಸ್ ಇದೆ. CA ಸೈಟ್ ರೂಲ್ಸ್ ಪ್ರಕಾರ ನಾವು ಇವಾಗ ಅಪ್ಲಿಕೇಶನ್ ಹಾಕ್ಬೋದು. CA ಸೈಟ್ಗಳಿಗೆ ಅವಕಾಶ ಇದೆ. ಈಗ ಅವಕಾಶ ಇದೆ. ಅಪ್ಲಿಕೇಶನ್ಸ್ ಕಾಲ್ ಮಾಡಿದ್ದೀವಿ. ಜೂನ್ 30 ಅವಕಾಶ ಇದೆ. ನಂತರ ನಾವು ಮಡಿಕೇರಿಯಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ದೀವಿ. ಅದನ್ನು ಈ ಜೂನ್ 15 ಕಾಲಾವಕಾಶ ಇದೆ. ಈಗ ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಅವಕಾಶ ಇದೆ. ಸರ್ ಇವಾಗ ನೀವೊಂದು ಪ್ರಾಜೆಕ್ಟ್ ಲಾಂಚ್ ಮಾಡಿದ ಮೇಲೆ ಇವಾಗ ನೋಟಿಫಿಕೇಶನ್ ಹೇಳ್ತಾರೆ ಅಂದರೆ ನಿಮ್ಮ ವೆಬ್ಸೈಟಲ್ಲಿ ಗೊತ್ತಾಗುತ್ತೆ ಅಥವಾ ದಿನಪತ್ರಿಕೆಯಲ್ಲಿ ಗೊತ್ತಾಗಿರುತ್ತೆ. ಎಷ್ಟು ದಿನಗಳ ಅವಕಾಶ ಇರುತ್ತೆ ಸರ್ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ? ಏನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ನಾವು ಪಬ್ಲಿಕ್ ನೋಟಿಫಿಕೇಶನ್ ಮಾಡಿದ್ಮೇಲೆ ಅವ್ರ ಅಪ್ಲಿಕೇಶನ್ ಹಾಕೋದಕ್ಕೆ ನಾವು 15 to 20 ಡೇಸ್ ಟೈಮ್ ಕೊಟ್ಟಿರ್ತೀವಿ. ಕೆಲವೊಂದು ಪ್ರಾಜೆಕ್ಟ್ಗಳಲ್ಲಿ 1 ಮಂತ್ವರೆಗೂ ಟೈಮ್ ಕೊಟ್ಟಿರ್ತೀವಿ. ಆ ಅವಧಿನಲ್ಲಿ ಅವರು ನೋಡಿಕೊಂಡು ಅಪ್ಲಿಕೇಶನ್ ಹಾಕ್ಬೋದು. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಬಿಕಾಸ್
ಕರ್ನಾಟಕ ಗೃಹ ಮಂಡಳಿ ಅಥವಾ ಕರ್ನಾಟಕ ಹೌಸಿಂಗ್ ಬೋರ್ಡ್ ಬಗ್ಗೆ ಬಹಳಷ್ಟು ಜನರಿಗೆ ತುಂಬ ಗೊಂದಲ ಇದ್ದಿದ್ದು ಹೇಗೆ ಅಪ್ಲಿಕೇಶನ್ ಹಾಕಬೇಕು, ಹೇಗೆ ಗೊತ್ತಾಗುತ್ತೆ ನಮಗೆ ಪ್ರಾಜೆಕ್ಟ್ಸ್ಗಳು ಅವೈಲಬಲ್ ಆಗಿದೆ ಅಂತ. ಅಪ್ಲಿಕೇಶನ್ ಹಾಕೋದು ತುಂಬ ಸರಳ ಇದೆ. ಯಾವುದೇ ಕಂಪ್ಯೂಟರ್ ಸೆಂಟ್ರಿಗೆ ಹೋದ್ರೂ ಅಪ್ಲಿಕೇಶನ್ ಹಾಕ್ಬೋದು. ತುಂಬ ಸಿಂಪಲ್ ಇದೆ. ಎಲ್ಲ ಡ್ರಾಪ್ ಡೌನ್ ಇದೆ. ಅದನ್ನು ಏನು ಕಾಲಮ್ ಓಪನ್ ಆಗುತ್ತೆ ಅದು ಫಿಲ್ ಮಾಡ್ಕೊಳ್ತಾ ಹೋದರೆ ಸಾಕು. ತುಂಬ ಸಿಂಪಲ್ ಡಾಕ್ಯುಮೆಂಟ್ಸು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು ಅಷ್ಟನ್ನು ಅಪ್ಡೇಟ್ ಮಾಡೋದು ಸಾಕು. ತುಂಬ ಸಿಂಪಲ್ ಇದೆ, ಈಸಿ ಇದೆ. ಏನು ಮ್ಯಾನ್ಯುವಲ್ ಅಪ್ಲಿಕೇಶನ್ ಹಾಕೋದಕ್ಕಿಂತ ತುಂಬ ಈಸಿ ಇದೆ, ಜನಸ್ನೇಹಿ ಇದೆ. ಇತ್ತೀಚೆಗೆ ಕರ್ನಾಟಕ ಗೃಹ ಮಂಡಳಿ ಏನೇನು ಡೆವಲಪ್ ಮಾಡ್ತೀವಿ ಏನಿದೆ ಎಲ್ಲನೂ ಕೂಡ ಈ ತಂತ್ರಾಂಶದಲ್ಲಿ ಈ ಆಫೀಸು ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಂಪ್ಯೂಟರ್ಗಳನ್ನ ಹೋಗ್ತಾ ಇದೆ. 90% ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟ್. ಇವಾಗ ಎಲ್ಲನೂ ಈ ಆಫೀಸಲ್ಲೇ ಮಾಡ್ತಾ ಇದ್ದಾರೆ. ಎಲ್ಲ ಈ ಆಕ್ಷನ್ ಮಾಡ್ತೀವಿ ಮತ್ತು ಈ ಅಲಾಟ್ಮೆಂಟ್ ಮಾಡ್ತೀವಿ. ಆಮೇಲೆ ನಮ್ಮ ಪ್ರಾಜೆಕ್ಟ್ಸ್ಗಳನ್ನ ಮಾನಿಟರ್ ಮಾಡಲಿಕ್ಕೆ ಅದಕ್ಕೊಂದು ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದೀವಿ ನಾವು. ಇಲ್ಲೇ ನಮ್ಮ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ ಮಾಡಿದ್ದೀವಿ. ನಮ್ಮ ಈಗಿನ ಬಂದಿರೋ ಗೃಹ ಆಯುಕ್ತರು ದಯಾನಂದ್ ಸಾಹೇಬರು ಎಲ್ಲನೂ ಮುತುವರ್ಜಿ ವಹಿಸಿ ಎಲ್ಲ ಇದನ್ನೂ ಅಪ್ಡೇಟ್ ಮಾಡ್ತಾ ಇದ್ದಾರೆ. ನಮ್ಮದು ಕಂಪ್ಯೂಟರೈಸೇಷನ್ ಆಗ್ತಾ ಇದೆ. ಅದು ನಮ್ಗೆ ಖುಷಿ ಆಗುತ್ತೆ ಭಾಳ. ಸರ್, ಸಾರ್ವಜನಿಕರಿಗೆ ಕರ್ನಾಟಕ ಗೃಹ ಮಂಡಳಿಯಲ್ಲಿ ಜಾಗ ಖರೀದಿ ಮಾಡೋದಕ್ಕೆ ಏನೆಲ್ಲ ಗೊಂದಲಗಳಿತ್ತಲ್ಲ ಅದೆಲ್ಲದನ್ನು ಕೂಡ ನೀವು ಬಗೆಹರಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್ ಮಾತನಾಡೋದಕ್ಕೆ. ವೀಕ್ಷಕರೇ, ನಿಮಗೂ ಕೂಡ ಕರ್ನಾಟಕ ಗೃಹ ಮಂಡಳಿಯಲ್ಲಿ ಹೇಗೆ ಜಾಗ ಖರೀದಿ ಮಾಡಬೇಕು ಅನ್ನೋ ಡೌಟ್ ಇದ್ದರೆ ನನಗನ್ಸಿದ ಪ್ರಕಾರ ಇವಾಗ ನಿಮ್ಗೆ ಆ ಎಲ್ಲ ಗೊಂದಲಗಳು ಕೂಡ ಬಗೆಹರ್ತಿದೆ. ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ಒಂದೆರಡು ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ಗಳಿಗೆ ಅಪ್ಲಿಕೇಶನ್ ಕಾಲ್ ಫಾರ್ ಮಾಡಿದ್ದಾರೆ. ಸೊ ಯಾರೆಲ್ಲ ಜಾಗ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ದಯವಿಟ್ಟು ಕರ್ನಾಟಕ ಗೃಹ ಮಂಡಳಿಯ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಅಪ್ಲಿಕೇಶನನ್ನು ಹಾಕಬಹುದು. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ದಯವಿಟ್ಟು ವೆಬ್ಸೈಟನ್ನು ವಿಸಿಟ್ ಮಾಡಿ.